ಕೆಲವು ದಿನಗಳ ಹಿಂದೆ ತಮ್ಮ ಒಂದು ಮಾಧ್ಯಮದಲ್ಲಿ ಮದುವಿನ ವಿಚಾರದಲ್ಲಿ ನಿನ್ನೆ ಅವರ ಕುಟುಂಬಕ್ಕೆ ನಾನು ವಿಚಾರ ಪ್ರಕಾರವಾಗಿ ಇವತ್ತು ಮನೆಗೆ ಭೇಟಿ ಕೊಟ್ಟು ಮಗುವಿನ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸ ಮಾಡಿದ್ರೆ ಮಗು ನೋಡಿದಾಗ ಬಹಳ ದುಃಖ ಆಯ್ತು. ಏನೋ ವಂಶವಾಹಿನಿಯಿಂದ ಬರುವಂತಹ ರೋಗ ಏನಿದೆ ಮೊನೋಜೆನಿಕ್ ಲ್ಯೂಕೋಸ್ ಆ ಒಂದು ರೋಗದಿಂದ ಆ ಮಗುವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತೇಳಿ ನೋಡಿದಾಗ ಬಹಳ ದುಃಖ ಆಯ್ತು. ಏನೋ ವಂಶವಾಹಿನಿಯಿಂದ ಬರುವಂತಹ ರೋಗ ಏನಿದೆ ಮೊನೋಜೆನಿಕ್ ಲ್ಯೂಕೋಸ್ ಆ ಒಂದು ರೋಗದಿಂದ ಆ ಮಗುವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತೇಳಿ ವೈದ್ಯರು ಮಣಿಪಾಲ್ ಆಸ್ಪತ್ರೆ ಅವರಲ್ಲಿ ಕೂಡ ನಾನು ಸಮಾಲೋಚನೆ ಮಾಡಿದ್ದೆ. ಈಗ ಬರುವ ವಾರದಲ್ಲಿ ಅವ್ರನ್ನೂ ಕೂಡ ಭೇಟಿ ಮಾಡಿ ಆದಷ್ಟು ಬೇಗ ಮಗುವಿನ ಶಸ್ತ್ರಚಿಕಿತ್ಸೆಗೆ ಏನೇನು ಅಗತ್ಯ ಕ್ರಮಗಳಿವೆ, ಅವಶ್ಯಕತೆಗಳೇನಿದೆ ಅವರೊಂದಿಗೆ ಚರ್ಚಿಸಿ ನಮ್ಮ ಕೈಲಾದ ಸಹಾಯವನ್ನು ನಮ್ಮ ಜೈ ಫೌಂಡೇಶನ್ ಮುಖಾಂತರ ಮಾಡಬೇಕು. ನೀವು ಭೇಟಿ ಕೊಟ್ಟಿರಿ ಸರ್, ಮಗುವಿನ ಪರಿಸ್ಥಿತಿ ಯಾವ ರೀತಿ ಇದೆ ಇವಾಗ? ಏನು ಅವಶ್ಯಕತೆ ಇದೆ ನೀವು ಅವ್ರಿಗೆ? ಈಗ ಮಗು ಮೆಡಿಕೇಶನ್ ಅಂತಿದೆ. ಈಗ ನೋಡಿ, ಪ್ರತಿ ತಿಂಗಳು ಆ ಮಗುವಿಗೆ ಏನು ಇಂಜೆಕ್ಷನ್ ಕೊಡ್ತಾ ಒಂದು ಇಂಜೆಕ್ಷನ್ 30,000ವರೆಗೂ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಸಾಮಾನ್ಯ ಕುಟುಂಬಗಳಿಗೆ 30,000 ಒಂದು ಇಂಜೆಕ್ಷನ್ ಅಂದರೆ ಅದು ಬಹಳ ಕಠಿಣ ಆಗುತ್ತೆ. ಅದಕ್ಕೂ ಕೂಡ ನಾವು ಜೈ ಫೌಂಡೇಶನ್ ಮುಖಾಂತರವಾಗಿ ಜೊತೆಯಲ್ಲಿ ಇವತ್ತ ಕುಟುಂಬದ ಸದಸ್ಯರಿಗೆ ತಿಳಿಸಿದ್ದೇನೆ. ಜೊತೆಗೆ ಆದಷ್ಟು ಬೇಗ ಆ ಮಗು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿ ಬರಲಿ ಅಂತ ಕೂಡ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಅವ್ರ ಮನೆಯವ್ರ ಪರಿಸ್ಥಿತಿ ಯಾವ ರೀತಿ ಇತ್ತು ಇಲ್ಲಿ ಬಂದು ನೋಡಿದ್ರಿ ನೀವು? ನೋವಾಯ್ತು, ಯಾಕಂದ್ರೆ ಒಂದು ಚಿಕ್ಕ ಮಗು ಈ ಏಜಿನಲ್ಲಿ ಈ ಒಂದು ರೋಗ ತುತ್ತಾಗಿರೋದು ನಿಜಕ್ಕೂ ನೋವಿನ ಸಂಗತಿ. ಅವರು ಕೂಡ ಬಹಳ ದುಃಖದಲ್ಲಿದ್ದಾರೆ. ಅವ್ರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸ ನಾನು ಮಾಡಿದ್ದೇನೆ. ಯಾಕಂದ್ರೆ ನಾವು ಧೈರ್ಯದಿಂದ ಇದ್ದಾಗ ಎಂತ ರೋಗವನ್ನು ಕೂಡ ನಾವು ಜಯಿಸ್ಬೋದು. ಆ ಒಂದು ಧೈರ್ಯ ಯಾವತ್ತೂ ಯಾವುದೇ ಕಾರಣಕ್ಕೂ ಕುಗ್ಗಿಸ್ಬೇಡಿ ಅಂತ ಹೇಳಿದ್ದೀನಿ. ಅವರು ಕೂಡ ಧೈರ್ಯದಿಂದ ಇದ್ದಾರೆ. ಧೈರ್ಯನೇ ಅವ್ರಿಗೆ ಕಾಪಾಡುತ್ತೆ ಅಂತ ನಾನು